ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಟೊಮೊಟೊ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ನಾಟಿ ಟೊಮೊಟೊ ಆದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರಬೇಕು. ಒಂದು 4-5 ಟೊಮೊಟೊ ತೊಗೊಳ್ಳಿ. ನೀರು ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀವಿ. ಟೊಮೊಟೊ ಹಾಫ್ ಕಟ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಹಾಫ್ ಕಟ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಕುದಿಸಿ 1-2 ಕುದಿ ಬರಬೇಕು. ಒಂಚೂರು ಹುಣಸೆಹಣ್ಣು ಹಾಕ್ಕೋಬೇಕು, ಒಂಚೂರು ಕಲ್ಲುಪ್ಪು, ರಸಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನಾವು ಪೆಪ್ಪರ್ ರಸಮ್ ಇಡ್ತೀವಿ, ಇನ್ನೊಂದು ಗಾರ್ಲಿಕ್ ರಸಮ್ ಇಡ್ತೀವಿ, ಗೊಡ್ಡು ರಸಮ್ ಅಂತ ಇಡ್ತೀವಿ. ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಏನು ಸಾಂಬಾರು ಬೇಡ, ಏನೂ ಬೇಡ. ಮಕ್ಕಳೆಲ್ಲ ಒಂದು ತುತ್ತು ಜಾಸ್ತಿನೇ ತಿಂತಾರೆ. ಅದಕ್ಕೆ ನೋಡಿ, ಮೆಂತ್ಯ 1 ಸ್ಪೂನು, ಕೊತ್ತಂಬರಿ ಸೊಪ್ಪು, ಹಸಿ ಕೊಬ್ಬರಿ ಒಂಚೂರು, ಹಸಿ ಕೊಬ್ಬರಿ, ಜೀರಿಗೆ 1 ಸ್ಪೂನು, ಬೆಳ್ಳುಳ್ಳಿ ಎಷ್ಟು ಹಾಕಿದ್ರೆ ಅಷ್ಟು ಟೇಸ್ಟ್ ಇರುತ್ತೆ. ನಾನು ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ ಡ್ರೈಯಾಗಿ ಪೌಡ್ರ್ ಮಾಡ್ಕೋಬೇಕು. ಇಲ್ಲ ಕುಟಾಣಿ ಇಲ್ಲ ಅಂತಂದರೆ ಮಿಕ್ಸಿಯಲ್ಲೇ ನೀರು ಹಾಕ್ತೀರಾ, ಎಲ್ಲ ಮಿಕ್ಸ್ ಮಾಡಿ ಡ್ರೈ ಪೌಡ್ರ್ ಮಾಡ್ಕೊಳ್ಳಿ. ಕುದಿಸಿರೋ ಟೊಮೊಟೊ ಚೆನ್ನಾಗಿ ಕಿವುಚ್ಬಿಟ್ಟಿದ್ದೀನಿ. ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಆಯಿಲ್ ಹಾಕ್ಬಿಟ್ಟು ಒಂಚೂರು ಸಾಸಿವೆ ಹಾಕಿ, ನಾನು ಇಂಗು SSP ಇಂಗು ಒಂಚೂರು ಹಾಕ್ತಾಯಿದ್ದೀನಿ. ಇಂಗು ಲಂಗ್ಸ್ಗೆಲ್ಲ ತುಂಬ ಒಳ್ಳೆಯದು, ಎಲ್ಲದಕ್ಕೂ ಯೂಸ್ ಮಾಡಿ. ಒಂಚೂರು ಇಂಗು ಹಾಕಿ, ಕರ್ಬೇವು ಸೊಪ್ಪು ಒಂದು 3-4 ಒಣಮೆಣ್ಸಿನ್ಕಾಯಿ ಹುರಿದಾಕಿದ್ದೀನಿ. ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಪೌಡ್ರೆಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಸಾಂಬಾರು ಪುಡಿ, ಬೇಳೆ ಸಾರು ಹಾಕ್ತೀವಲ್ಲ ಸಾಂಬಾರು ಪುಡಿ, ಆ ಸಾಂಬಾರು ಪೌಡ್ರ್ 1-2 ಸ್ಪೂನ್ ಹಾಕಿದ್ದೀನಿ. ಹಾಕ್ಬಿಟ್ಟು ಇಲ್ಲ ಕಿವುಚಿರೋ ಟೊಮೊಟೊನ ಹಾಕ್ಬಿಡಿ. ಇಲ್ಲ ಬಾಯಿಗೆ ಸಿಗುತ್ತೆ ಅಂತಂದರೆ ಮಿಕ್ಸಿಗೆ ಹಾಕಿ ನೋಡಿ. ಚೆನ್ನಾಗಿ ಒಗ್ಗರಣೆ ಹಾಕ್ಬಿಟ್ಟು ಒಂದು ಕುದಿ ಬಂದರೆ ಸಾಕು. ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಆ ರಸಮ್ಗಂತೂ ನಮಗೊಂದು ಆಮ್ಲೆಟ್ ಒಂದು ಹಾಕ್ಕೊಂಡ್ರೆ ಸೈಡ್ಗೆ, ಯಾವ ಚಿಕನ್ನು ಬೇಡ, ಯಾವ ಮಟನ್ನು ಬೇಡ, ಆರಾಮ. ಇಲ್ಲ ಆಮ್ಲೆಟ್ ಇಲ್ಲದೇ ಇದ್ರೂ ಪರವಾಗಿಲ್ಲ. ಈ ರಸಮ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಹಸಿ ಕೊಬ್ಬರಿ ಒಂಚೂರಾದರೂ ನುಣ್ಣಗೆ ಜಜ್ಜಾಕಿ, ಮಕ್ಳಿಗೆ ಬಾಯಿಗೂ ಸಿಗುತ್ತೆ ಅಂತಂದರೆ ಒಂಚೂರು ಜಜ್ಜಾಕಿ. ಇಲ್ಲ ಮಕ್ಕಳಿಗೆಲ್ಲ ಇದು ಪೊಟ್ಯಾಟೊ ಸ್ಮೈಲಿ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ರಸಮ್ ಮಾಡಿದಾಗ ಅದು ಹಾಕ್ಕೊಟ್ಬಿಟ್ರೆ ಹೊಟ್ಟೆ ತುಂಬ ಅನ್ನ ತಿಂತಾರೆ. ಇನ್ನು ಇದೇ ರಸಮು ಉಪ್ಪಿಟ್ಟು ಮಿಕ್ಕಿರುತ್ತೆ ನೋಡಿ, ಅಂಥ ಉಪ್ಪಿಟ್ಟಿಗೆ ಈ ರಸಮ್ ಹಾಕ್ಕೊಂಡು ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪಿಟ್ಟಿಗಂತೂ ಒಂದು ಸತಿ ಟ್ರೈ ಮಾಡಿ. ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.